ಹೇಳಿದ್ದೀರಿ. ನಾನೇ ಸರಿ ಅನೇಕವಿದೆ. ನಿಯಂತ್ರಿಸುವುದಕ್ಕೆ ಯಾರಿಂದಲಾದರೂ ಸಾಧ್ಯ ಉಂಟೆ? ರಾತ್ರಿ ಹಗಲೆನ್ನುವಂತಹ ಎರಡು ರೆಕ್ಕೆಗಳನ್ನು ಕಟ್ಟಿಕೊಂಡು ಎಡೆಬಿಡದೆ ನಿರಂತರವಾಗಿ ಸಾಗುತ್ತಾ ಇರುತ್ತದೆ ಕಾಲ. ಜೀವಿಗಳಾದವರ ಜೀವನ ಅದಕ್ಕೆ ಹೊಂದಿಕೊಂಡಿದ್ರೆ ಸುಖಮಯವಾಗುತ್ತದೆ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಗತಕಾಲದ ಜೀವನವನ್ನೆಲ್ಲ ಅವಲೋಕನ ಮಾಡಿದ್ರೆ ಜೀವನದಲ್ಲಿ ಉಂಟಾಗಿರುವಂತಹದೆಷ್ಟೋ ಕಹಿ ಘಟನೆಗಳು ಮತ್ತೊಂದು ಬಾರಿ ಮರುಕಳಿಸುವಾಗ ಉಂಟಾಗುವಂತಹ ನೋವು ಹೇಳತೀರದು. ಮಾಡದಿರುವಂತಹ ತಪ್ಪಿಗೆ ತಿಳಿಯದೆಯೋ ಮಾಡಿರುವಂತಹ ತಪ್ಪಿಗೆ ಅದೆಷ್ಟೋ ವರುಷಗಳ ಶಿಕ್ಷೆಯನ್ನು ಅನುಭವಿಸುವಂತಹ ದೌರ್ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂತು. ಚಾಂಡಾಲ ಕೇರಿಯಲ್ಲಿ 12 ವರ್ಷಗಳ ಕಾಲ ನನ್ನದಾಗಿರುವಂತಹ ಜೀವನವನ್ನು ಪೂರೈಸಿದೆ. ಯೌವನದ ಪ್ರಾಯದಲ್ಲಿ ರಾಜ್ಯದಲ್ಲಿ ಸುಖಭಾಗವನ್ನು ಅನುಭವಿಸಬೇಕಾಗಿರುವಂತಹ ಸತ್ಯವ್ರತನಾಗಿರುವಂತಹ ನಾನು ತ್ರಿಶಂಕು ನಾಮಕ. ಹಾಗಿದ್ರೆ ಯಾಕೆ ಹೀಗೆ? 3 ಶಂಕೆಗಳು ನನ್ನನ್ನು ಆವರಿಸಿಕೊಂಡ ಕಾರಣ ತ್ರಿಶಂಕು ಎನ್ನುವ ಹಾಗೆ ಎಲ್ಲರೂ ನನ್ನನ್ನು ಕೊಂಡಾಡಿದರು. ನನ್ನದಾಗಿರುವಂತಹ ಶಿಕ್ಷೆಯನ್ನು ಪೂರೈಸಿ ಮರಳಿ ಬರುವಂತಹ ಕಾಲಕ್ಕೆ ಕುಲಗುರುಗಳಾಗಿರುವಂತಹ ವಸಿಷ್ಠರು ನನ್ನನ್ನು ಆದರದಿಂದ ಬರಮಾಡಿಕೊಂಡರು. ಮಗನೇ, ನಿನ್ನದಾಗಿರುವಂತಹ ದೋಷ ಪೂರ್ಣವಾಗಿದೆ. ಸಾಕೇತದ ಅಧಿಕಾರವನ್ನು ನನ್ನ ಪಾಲಿಗೆ ವಹಿಸಿಕೊಟ್ಟಿದ್ದಾರೆ. ಪ್ರಜಾರಂಜಕನಾಗಿದ್ದೇನೆ. ಸಂತೋಷದಿಂದಲೇ ರಾಜ್ಯಭಾರವನ್ನು ಮಾಡುತ್ತಾ ಇದ್ದೇನೆ. ಅಷ್ಟಕ್ಕೆ ಸಾಕಾಗುತ್ತದೆ. ನನ್ನ ಮನದ ಮೂಲೆಯಲ್ಲಿ ಮೂಡಿದಂತಹ ಆಶೆ ಶತಯಾಗ ಭೋಗ ಅನುಭವ ಸಂತೋಷದಿಂದಲೇ ರಾಜ್ಯಭಾರವನ್ನು ಮಾಡುತ್ತಾ ಇದ್ದೆ. ನಮ್ಮದಾಗಿರುವಂತಹ ದಾಂಪತ್ಯದ ಪರಿಣಾಮವಾಗಿ ಪುತ್ರನೋರ್ವ ಜನಿಸಿದ್ದಾನೆ. ಪ್ರಾಯ ಪ್ರಬುದ್ಧನಾಗಿದ್ದಾನೆ, ಸಮರ್ಥನಾಗಿದ್ದಾನೆ. ನಾನು ಮಾಡುವಂತಹ ರಾಜಕೀಯ ಕಾರ್ಯ ಏನಿದೆಯೋ ಅದಕ್ಕೆ ಪೂರಕವಾಗಿಯೂ ಸಹಕಾರಿಯಾಗುತ್ತಾ ಇದ್ದವನು ಅವನು. ಅದನ್ನೆಲ್ಲ ನೋಡುವಾಗ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಾ ಇದೆ. ಹಾಗಿದ್ರೆ ಇಷ್ಟೇ ಜೀವನ? ಖಂಡಿತ ಅಲ್ಲ. ಜೀವನದಲ್ಲಿ ಇನ್ನೂ ಕೂಡ ಸಾಧನೆಯನ್ನು ಮಾಡಬೇಕು, ವಿಶೇಷವಾಗಿರುವಂತಹ ಪದವಿಯನ್ನು ಪಡೆಯಬೇಕು ಎನ್ನುವಂತಹ ಮಹದಾಶೆಯನ್ನು ಹೊಂದಿದವ ನಾನು. ಆದ್ದರಿಂದಲೇ ಒಂದಲ್ಲ ಎರಡಲ್ಲ ಶತಯಾಗಗಳನ್ನು ಮಾಡುವಂತಹ ಸಂಕಲ್ಪವನ್ನು ಕೈಗೊಂಡೆ. ಯಾರಿಂದಲೂ ಅಲ್ಲ, ನನ್ನ ಕುಲಗುರುಗಳಾಗಿರುವಂತಹ ವಸಿಷ್ಠರಲ್ಲಿಯೇ ನನ್ನ ಮನದಾಶೆಯನ್ನು ತೋಡಿಕೊಂಡೆ. ಸಂತೋಷದಿಂದಲೇ ಒಪ್ಪಿಕೊಂಡವರವರು.
ಆದ್ದರಿಂದಲೇ ಯಾಗಕ್ಕೆ ಆರಂಭಿಸಿ ಒಂದಲ್ಲ ಎರಡಲ್ಲ 99 ಯಾಗಗಳನ್ನು ಮಾಡಿ ಪೂರ್ಣಯಿಸಿದ್ದಾರೆ ಎನ್ನುವಲ್ಲಿಗೆ ಮನಸ್ಸಿಗೂ ಕೂಡ ನನಗೂ ನೆಮ್ಮದಿ ಇತ್ತು. ಆದರೆ ಯಾಕೋ ಏನು ಯಾಕೆ ಈಗೀಗ ಅಡೆತಡೆಯಾಗುತ್ತಾ ಇದೆ ಎನ್ನುವಂತಹ ವಿಚಾರ ನನಗೆ ಗೊತ್ತಾಗುತ್ತಾ ಇಲ್ಲ. ಉಳಿದಿರುವಂತಹ ಒಂದು ಯಾಗವನ್ನು ಪೂರ್ಣಗೊಳಿಸುವ ಎನ್ನುವ ಹಾಗೆ ಗುರುಗಳ ಬಳಿ ಹೋಗಿ ಕೇಳಿಕೊಂಡಾಗ ಯಾವುದೋ ಔದಾಸೀನ್ಯತೆಯನ್ನು ನನ್ನ ಪಾಲಿಗೆ ತೋರಿಸ್ತಾ ಇದ್ದಾರೆ ಎನ್ನುವುದು ಸ್ಪಷ್ಟ. ಇವತ್ತು ಕೇಳಿದ್ರೆ ನಾಳೆ ಮಾಡೋಣ, ನಾಳೆ ಕೇಳಿದ್ರೆ ನಾಡಿದ್ದು ಮಾಡೋಣ ಎನ್ನುವ ಹಾಗೆ ಜಾರಿಸ್ತಾ ಇದ್ದಾರೆ. ಹಾಗಿದ್ರೆ ಯಾಕೆ ಹೀಗೆ ಎನ್ನುವಂತಹ ವಿಚಾರ ನನಗೂ ಕೂಡ ಅರ್ಥ ಆಗಲಿಲ್ಲ. ಆದ್ದರಿಂದ ಏನೋ ಒಂದು ಕಾರಣ ಅಲ್ಲ ಉದ್ದೇಶ ಇರಬಹುದು ಎನ್ನುವ ಹಾಗೆ ಭಾವಿಸಿದ್ದೇನೆ. ಇರ್ಲಿ, ಅವರಿಗೆ ಮನಸ್ಸಿಲ್ಲ ಅಂತ ಆದ್ರೆ ನಾವು ಒತ್ತಾಯ ಪೂರ್ವಕವಾಗಿ ಮಾಡಿದ್ರೂ ಕೂಡ ಅದರ ಫಲ ನಮಗೆ ಸಿಗುವುದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಅವರನ್ನೇ ನಂಬುವುದಲ್ಲ, ನ್ಯಾಯವನ್ನು ಪೂರ್ಣಗೊಳಿಸಬೇಕು. ಹೇಗೆ ವಸಿಷ್ಠ ಪರಂಪರೆಯ ವಾಸಿಷ್ಠರಿಂದ ಈ ಕಾರ್ಯವನ್ನು ಮಾಡಬೇಕು ಎನ್ನುವಂತಹ ಸಂಕಲ್ಪವನ್ನು ನಾನು ಮಾಡಿಕೊಂಡಿದ್ದೇನೆ. ಹಾಗಿರುವಾಗ ತಡ ಮಾಡುವುದಲ್ಲ, ವಾಸಿಷ್ಠರನ್ನು ಕಾಣಬೇಕು. ಅವರ ಮುನಿಗಳು ಕಾಣುತ್ತಲ ವಾರಿಜ ಬಂದು ವಂಶಜಂತೆಂದರು ಯಲಮಗೀಶ್ವರ ತಿಲಕ ಸದ್ಗುಣ ಜಲಧಿ ತಿಲಕನೇ, ನಮ್ಮಲ್ಲಿಗೆ ಬಂದದ್ದು ಬಹಳ ಆಶ್ಚರ್ಯವೇ. ಯಾಕೆ ಈ ಮಾತನ್ನು ಹೇಳಿದೆ? ದಿವಾಸನು ನಮ್ಮ ತಂದೆಯ ಬಳಿಗೆ ನೀನು ಬರ್ತಾ ಇದ್ದವ, ತಿಳಿದ ವಿಚಾರ ಬರಬೇಕಾದವನೇ. ಯಾಕೆಂದ್ರೆ ನಿನ್ನ ಗುರುಗಳವರು, ಆದ್ದರಿಂದ ಬಂದಿದ್ದಿ. ಆದರೆ ಇಂದು ಮಕ್ಕಳಾದ ನಮ್ಮ ಬಳಿಗೆ ಬಂದಿದ್ದಿ. ನಿನ್ನ ಮುಖಾವಲೋಕನವನ್ನು ಮಾಡಿದಾಗ ಏನೋ ಒಂದು ಕಾರ್ಯ ಸಾಧನೆಗೆ ಇಲ್ಲಿಗೆ ಬಂದಿದ್ದಿ ಎನ್ನುವುದು ಸ್ಪಷ್ಟ. ಯಾವುದು ಕಾರ್ಯ, ನಮ್ಮಿಂದ ಏನಾಗಬೇಕು ಎನ್ನುವುದಾಗಿ ಹೇಳಿದ್ರೆ ಕಾರ್ಯಸಿದ್ಧಿಯಾಗುವಲ್ಲಿ ನಾವು ಸಹಾಯ ಮಾಡ್ತೇವೆ. ನಿಮ್ಮ ಬಳಿಗೆ ಬಂದಂತಹ ನನ್ನನ್ನು ನೋಡುವಾಗ ಆಶ್ಚರ್ಯವಾಗುವುದು ಸರಿ. ಯಾಕಂದ್ರೆ ನಿಮ್ಮ ಬಳಿಗೆ ಯಾವಾಗಲೂ ಬರುವವ ನಾನಲ್ಲ, ಕುಲಗುರುಗಳಾಗಿರುವಂತಹ ವಸಿಷ್ಠರ ಬಳಿಗೆ ಆಗಾಗ ಬಂದವರ ಆಶೀರ್ವಾದವನ್ನು ಪಡೆದು ಹೋಗುತ್ತಾ ಇದ್ದವ ನಾನು.
ಆದ್ರೆ ನಿಮ್ಮ ಬಳಿಗೆ ಬಂದಿದ್ದೇನೆ ಯಾಕೆ? ಯಾಕೆ? ಮಹತ್ತರವಾಗಿರುವಂತಹ ಕಾರ್ಯ ನಿಮ್ಮಿಂದ ಆಗಬೇಕು ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ಆ ಉದ್ದೇಶವನ್ನು ಇರಿಸಿಕೊಂಡು ಬಂದಿದ್ದೇನೆ. ಸ್ವಾಮಿ, ಸಾಕೇತಪುರದ ಅಧಿಪನಾಗಿರುವಂತಹ ತ್ರಿಶಂಕುವಿನ ಮನಸ್ಸಲ್ಲಿ ಮೂಡಿದಂತಹ ಆಶೆಯನ್ನು ಈಡೇರಿಸುವ ಸಲುವಾಗಿ ನಿಮ್ಮ ತಂದೆಯಾಗಿರುವಂತಹ ವಶಿಷ್ಠನ ಬಳಿಯಲ್ಲಿ ಕೇಳಿಕೊಂಡೆ. ಮಾಡಿ ಪೂರೈಸಿದ್ದಾರೆ. ಒಂದಲ್ಲ ಎರಡಲ್ಲ, ಶತಯಾಗಗಳನ್ನು ಮಾಡಬೇಕು ಎನ್ನುವ ಹಾಗೆ ಅವರಲ್ಲಿ ಕೇಳಿಕೆಯನ್ನಿತ್ತೆ. 99 ಯಾಗಗಳನ್ನು ಮಾಡಿ ಪೂರೈಸಿದ್ದಾರೆ. ಆದರೆ ಉಳಿದಿರುವಂತಹ ಒಂದು ಯಾಗವನ್ನು ಪೂರ್ಣಾಹುತಿ ಮಾಡಬೇಕು ಎನ್ನುವ ಹಾಗೆ ಕೇಳಿಕೊಂಡಾಗ ಯಾಕೋ ಏನು ಒಲ್ಲದ ಮನಸ್ಸು ಅವರದ್ದು. ಆದ್ದರಿಂದಲೇ ಆ ಕಾರ್ಯವನ್ನು ಪೂರ್ಣಗೊಳಿಸುವುದಕ್ಕೆ ಅವರಿಂದ ಸಾಧ್ಯವಾಗಲಿಲ್ಲವೋ ಏನು. ಅಷ್ಟೇ ಮಹಿಮಾನ್ವಿತರು, ಆ ಕಾರ್ಯವನ್ನು ಮಾಡುವಂತಹ ಸಮರ್ಥರು ನೀವು ಎನ್ನುವಂತಹ ವಿಚಾರವನ್ನು ತಿಳಿದವರಿದ್ದೇನೆ. ಆದ್ದರಿಂದ ಸ್ವಾಮಿ, ದಯ ತೋರಬೇಕು ನನ್ನಲ್ಲಿ. ಆ ಒಂದು ಯಾಗವನ್ನು ಪೂರ್ಣಗೊಳಿಸಿ. ಆಗದಾಗದಾಗದಾಗದೋ ನಿನ್ನ ಮನೆಗೆ ಹೋಗು 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 ಹೋಗಿದೋ ಆಗದು ಹೋಗಿದೋ ನಿನ್ನ ಮನೆಗೆ ಹೋಗು 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 ಹೋಗಿದು ಹೀಗೆ ಪಿತೃವಿಯೋಗ ಕಾರ್ಯವಾಗಿರಂತೆ ಹೇಗೆ ನಿನ್ನ ಹೀಗೆ ಪಿತೃವಿಯೋಗ ಕಾರ್ಯ ಆಗಿರಂತೆ ಹೇಗೆ ನಿನ್ನ ಯಾಗ ದೀಕ್ಷೆ ಈಗ ಗುರುಗಳಾಗಲ ಪ್ರಯೋಗ ಕೃತಿಗೆ ಆಗದಾಗದಾಗದಾಗದು ನಿನ್ನ ಉದ್ದೇಶವೇನು ಒಳ್ಳೆಯದೇ ಇದೆ. ಮತ್ತೇನು? ಇಷ್ಟರವರೆಗೆ ನಮ್ಮ ತಂದೆಯೊಂದಿಗೆ 99 ಯಾಗವನ್ನು ಮಾಡಿ ಪೂರೈಸಿದವರು ನೀವು. ಆದ್ರೆ 100ನೇ ಯಾಗವನ್ನು ಮಾಡಬೇಕು ಎನ್ನುವ ಹಾಗೆ ನೀನು ಹೇಳಿಕೊಂಡಾಗ ಅದನ್ನು ತಂದೆಯವರು ತಿರಸ್ಕರಿಸಿದ್ದಾರೆ. ತಿರಸ್ಕರಿಸಿದ ಕಾರಣದಿಂದಾಗಿ ತಂದೆಯವರಿಂದ ಆಗದ್ದು ಅವರ ಮಕ್ಕಳಿಂದ ಮಾಡೋಣ ಎನ್ನುವ ಹಾಗೆ ನೀವು ಇಲ್ಲಿಗೆ ಬಂದವರಿದ್ದೀರಿ. ಹೌದು ಸ್ವಾಮಿ. ಆದ್ರೆ ತಂದೆಯವರು ಯಾವುದೇ ಒಂದು ಕಾರ್ಯ ಕಾರಣ ಇಲ್ಲದೆ ಯಾವತ್ತೂ ತಿರಸ್ಕರಿಸುವವರಲ್ಲ. ಇವತ್ತು ಈ ಕಾರ್ಯವನ್ನು ತಿರಸ್ಕರಿಸಿದ್ದಾರೆ ಎಂದಾದ್ರೆ ಏನೋ ಒಂದು ಒಳ್ಳೆಯ ಮನಸಂಕಲ್ಪ ಇದ್ದೇ ಇದೆ. ಹಾಗಲ್ಲದೆ ತಂದೆಯವರ ಮಾತು ಅಥವಾ ಅವರ ಒಂದು ಕಾರ್ಯವನ್ನು ತಿರಸ್ಕರಿಸಿದ ಮೇಲೆ ಅದನ್ನು ಮೆಟ್ಟಿ ನಿಂತು ಮಕ್ಕಳಾದಂತಹ ನಾವು ಮುಂದುವರಿಸುವುದು ಅದು ಸರಿಯಲ್ಲ. ಹಾಗಾಗಿ ಈ ಯಾಗವನ್ನು ನಾವು ಮಾಡಬೇಕು. ಆದ್ರೂ ಈ ಯಾಗವನ್ನು ನಮ್ಮಿಂದ ಮಾಡುವುದಕ್ಕೆ ಆಗುವುದಿಲ್ಲ ಅಂತಲ್ಲ. ತಂದೆಯವರು ಒಂದು ಮಾತು ನಮ್ಮಲ್ಲಿ ಹೇಳಿದ್ರೆ ಈ ಯಾಗವನ್ನು ನಾವು ಮಾಡಬಹುದು. ಅದು ಬಿಟ್ಟು ತಂದೆಯವರ ಮಾತನ್ನು ತಿರಸ್ಕರಿಸಿ ಮುಂದೆ ಹೋಗುವುದಕ್ಕೆ ನಮ್ಮಿಂದ ಆಗುವುದಿಲ್ಲ. ಆ ಕಾರಣದಿಂದ ಆಗುವುದಿಲ್ಲ ಅಂತ ಅದಕ್ಕೆ ನಿನ್ನೆಲ್ಲ ಪೂರ್ವ ಜನ್ಮದ ಪುಣ್ಯ ಇಲ್ಲ, ಪೂರ್ವ ಜನ್ಮದ ಪುಣ್ಯವಿಲ್ಲ. ಇದಾಗಲೇ 99 ಯಾಗಗಳನ್ನು ಪೂರ್ಣಗೊಳಿಸಿದ್ದೀರಿ.
ಸ್ವಲ್ಪ 100ನೇ ಯಾಗಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಈ ನಿರ್ಧಾರವನ್ನು ತಂದೆಯವರೇ ಯೋಚನೆ ಮಾಡಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದರಲ್ಲಿಯೂ ನಮ್ಮಲ್ಲಿ ಬಂದು 100ನೇ ಯಾಗ ಮಾಡಬೇಕು ಎನ್ನುವ ಹಾಗೆ ಹೇಳ್ತಿದ್ದೀರಿ. ಹೌದು. ಆದ್ರೆ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಂತಾದ್ರೆ 7 ಜನ್ಮದ ಪೂರ್ವ ಜನ್ಮದ ಸುಕೃತ ಫಲವೆನ್ನುವುದು ಕೂಡಿ ಬರಬೇಕು. ನಿನ್ನನ್ನು ನೋಡುವಾಗ ಯಾವ ಫಲವೂ ಇದ್ದಂತೆ ಕಾಣ್ತಾ ಇಲ್ಲ. ಓಹೋ, ಹಾಗಾಗಿ ಹೇಳ್ತಾ ಇದ್ದೇನೆ, ಇದು ನಮ್ಮಿಂದ ಆಗುವುದಿಲ್ಲ. ತಂದೆಯವರ ಮಾತನ್ನು ಮೀರಿ ನಡೆಯುವುದಕ್ಕೂ ನಮ್ಮಿಂದ ಆಗುವುದಿಲ್ಲ. ನೀವಿನ್ನು ಹೊರಡ್ಬೋದು. ನಿನಗೆ ಅಂತ ಯೋಗ್ಯತೆ ಇಲ್ಲ ಅಯ್ಯ. ನನಗೆ ಯೋಗ್ಯತೆ ಇಲ್ಲ. ಕುಲಗುರು ಸುಧರೆಂದು ಮಹಾಶಿವರೇ, ಏನಾಡಿದರೆ ಯಾಗವನ್ನು ಮಾಡುವಂತಹ ಯೋಗ್ಯತೆ ನನ್ನ ಪಾಲಿಗಿಲ್ಲ. ನನ್ನ ಹಣೆ ಬರಹವನ್ನು ಓದುವುದಕ್ಕೆ ಮುಂದಾಗಿದ್ದೀರಾ ನೀವು? ಸ್ವಾಮಿ, ಯಾಗ ಮಾಡಿಸುವುದಕ್ಕೆ ಕೂಡದೆಲ್ಲ ನನಗೆ ಗುರು ಪರಂಪರೆಯನ್ನು ಬಿಟ್ಟು ಹೋಗುವುದು ಬೇಡ ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ನಿಮ್ಮ ಬಳಿಗೆ ಬಂದಿದ್ದೇನೆ ವಿನಃ ಈ ಯಾಗವನ್ನು ನೀವೇ ಮಾಡಬೇಕು ಅಂತ ಏನೂ ಅಲ್ಲ. ಈಗ ನೀವು ಮಾಡುವುದಿಲ್ಲ ಅಂತ ಆದ್ರೆ ಏನು ಯಾಗ ಮಾಡುವುದಕ್ಕೆ ನನಗೆ ಜನ ಸಿಗುವುದಿಲ್ಲ ಅಂತ ಭಾವಿಸಿದ್ದೀರಾ ನೀವು? ಗುರುಗಳು ಒಪ್ಪದಿದ್ದ ಮೇಲೆ ನಾವೇ ಯಾಕೆ ಮಾಡಬೇಕು? ಅದೇ ಅವರು ಒಪ್ಪಲಿಲ್ಲ ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ಆ ಪರಂಪರೆಯಲ್ಲಿ ಹಾಗೂ ಪೂರ್ಣಾಹುತಿ ಆಗಬೇಕು ಎನ್ನುವಂತಹ ಒಂದು ಉದ್ದೇಶವನ್ನು ಇರಿಸಿಕೊಂಡು ಬಂದೆ. ನೀವಲ್ಲದಿದ್ರೆ ಏನಾಯ್ತು? ನಿಮ್ಮಂತ ಯೋಗ್ಯತೆ ಇರುವಂತಹ ಯಾರಿಂದಲಾದ್ರೂ ಈ ಯಾಗವನ್ನು ಮಾಡಿ ಪೂರೈಸ್ತೇನೆ ನಾನು. ತ್ರಿಶಂಕುದವ ರೂಪದವ ನೀಚರಂ ಈ ಕೊಡವಿಯುಳ್ಕಾಣಿ ಪೂರ್ವ ನಿಲ್ಲಿಯುವುದ ಪತಂಗಾನ್ವಯದ ಭೂಪರ್ಗಿ ಗುರುಗಳಾಗಿ ವ್ಯಾಪಿಸಿದೆಯ ಈ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಅವನು ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾನೆ ಅಂತಾದ್ರೆ ಅವನ ಸ್ಥಾನಕ್ಕೂ ಅವನ ವ್ಯಕ್ತಿತ್ವಕ್ಕೂ ಎಲ್ಲರೂ ಮರ್ಯಾದೆ ಕೊಡಬೇಕಾದದ್ದು ಅವರ ಕರ್ತವ್ಯ. ಹಾಗಿರುವಾಗ ನಿನ್ನನ್ನು ಕಂಡು ನಿನ್ನ ಸ್ಥಾನಕ್ಕೆ ನಾವು ಬೆಲೆಯನ್ನು ಕೊಟ್ಟು ಮಾತಾಡಿದೆವು ಅಂತಾದ್ರೆ ಅದೊಂದು ಮಾತು ಉಂಟಲ್ಲ, ಅತಿ ವಿನಯ ಧೂರ್ತ ಲಕ್ಷಣ ಎನ್ನುವ ಹಾಗೆ. ಅದೇ ರೀತಿ ಆಯ್ತು ನಿನ್ನದು. ಚಾಂಡಾಲನ ಎಲ್ಲ ಪಿಸುಡ ಚಾಂಡಾಲ ರೂಪನಾಗಿರುತ್ತ ಕೋಪದಿಂದ ರಸಿಗೆ ಶಾಪವನ್ನು ಕೊಟ್ಟರವರಾಗ ಆಡಿದಂತಹ ಪ್ರತಿಯೊಂದು ಮಾತಿನಲ್ಲೂ ಚಾಂಡಾಲ ರೀತಿಯಂತೆ ವರ್ತಿಸಂತ ನೀನು ಇನ್ನು ಮುಂದಕ್ಕೆ ಈ ಪ್ರಪಂಚದಲ್ಲಿ ಚಾಂಡಾಲನಾಗಿ ಹೋಗು. ನಿಮ್ಮ ರೂಪವ ನೀವ ಎಂತದು ಚಾಂಡಾಲನ. ನೀವು ಹೇಳಿದ್ರೆ ಆಗುತ್ತದ? ಆಗುದಿಲ್ವಾ? ನಿಮ್ಮ ಶಾಪ. ನಿನ್ನ ವರ್ತನೆ ಹಾಗುಂಟು. ವರ್ತನೆ ಅಲ್ಲ, ಇದಕ್ಕಿಂತಲೂ ಜಾಸ್ತಿ ವರ್ತನೆ ತೋರಿಸುವುದಕ್ಕೆ ಗೊತ್ತುಂಟು, ಆದ್ರೆ ಬೇಡ ಅಂತ. ನಿಮ್ಮ ಶಾಪ ನನಗೆ ತಟ್ಟುವಾಗಲ್ಲ, ನೋಡಿಕೊಂಡೇನು. ನಾವು ಸ್ವಲ್ಪ ಅವಸರ ಮಾಡಿದ್ವು ಅಂತಲ್ಲ. ನಿನ್ನದು ಅವಸರ ಹೆಚ್ಚಾಗಿ ಹೀಗಾಗಿ ಎಂತ ಮಾಡುದು? ನೀನು ಓದೋದಲ್ಲೇ ಗಲಾಟೆ ಎಬ್ಬಿಸುವುದಕ್ಕೆ ನೋಡುದು. ಹಾಗಲ್ಲ, ಸಿಕ್ಕಿದೊಂದು ಅವಕಾಶ ಉಪಯೋಗ ಮಾಡುವಂತ ಬಂದದ್ದು. ಹೌದು, ಎಂತ ಮಾಡುದು? ತಂದೆಯ ಶಿಷ್ಯನಿಗೆ ಶಾಪ ಕೊಟ್ಟಿದ್ದೇವೆ. ನಾನು ಶುಕ್ರತ ಫಲದವರೆಗೆ ನಿಲ್ಲಿಸಿದ್ದೆ. ಇನ್ನು ತಂದೆ ನಮಗೆ ಏನು ಅವ ಕೊಡ್ತಾರೆ? 100 ಯಾಗವನ್ನು ಮಾಡುವುದಕ್ಕೆ ಬಂದವ. ಹೌದು. ಈಗ ಇದು ವಿಷಯ ಅಪ್ಪನಿಗೆ ಗೊತ್ತಾದ್ರೆ 101 ಗತಿ. ಎಂತ ಆಗುತ್ತದೋ? ಬಳಿಕ ಶಾಂತತೆಯನ್ನು ನಡೆದರವರ ಕಾರುಳಗವಾನಿಕನ ಸರ್ವಾಂಗಾಗಿ ಒಡೆಬ ಮುಕುಟ ಥಳ ತಳಿಪ ಭೂಷಣ ಸಗಾಯ ಸಲಿ ಕೃಷ್ಣ ವರ್ಣವು ಆಯ್ತಾಗ ಅರಸನಾಗಲು ಪುರಕ್ಕೆ
ಎನ್ನುವಂತಹ ವಿಶ್ವಾಸದಿಂದ ವಾಸಿಷ್ಠರ ಬಳಿಗೆ ಹೋಗಿದ್ದವ ನಾನು. ಆದ್ರೆ ಅವರೂ ಕೂಡ ಯಾಗವನ್ನು ಮಾಡುವುದಕ್ಕೆ ತಿರಸ್ಕರಿಸಿದ್ದಾರೆ ಅಂತ ಆದ ಮೇಲೆ ಯಾಕೋ ಏನೋ ಮತ್ತೂ ಕೂಡ ಛಲ ಹೆಚ್ಚಾಗುತ್ತಾ ಇದೆ ನನಗೆ. ಯಾಗವನ್ನು ಪೂರ್ಣಾಹುತಿ ಮಾಡಲೇಬೇಕು. ಆ ಮೂಲಕವಾಗಿ ವಿಶೇಷವಾಗಿರುವಂತಹ ಪದವಿಯನ್ನು ನಾನು ಅಲಂಕರಿಸಬೇಕು. ಹಾಗಿದ್ರೆ ನಾನು ಯಾವುದನ್ನು ಸಂಕಲ್ಪಿಸಿದ್ದೇನು ಅವರಿಂದಲೇ ಈ ಕಾರ್ಯವನ್ನು ಮಾಡಬೇಕು ಎನ್ನುವಂತಹ ನಿರ್ಧಾರಕ್ಕೆ ಬಂದ ಮೇಲೆ ನೇರವಾಗಿ ಹೋಗುವುದು ಸರಿಯಲ್ಲ. ಒಂದು ಸಲ ಅರಮನೆಗೆ ಹೋಗಿ ಮಗನಲ್ಲಿ ವಿಚಾರವನ್ನು ತಿಳಿಸಿ ಆ ಬಳಿಕ ಈ ಕಾರ್ಯದತ್ತ ಮುನ್ನಡಿಬೇಕು. ನಡೀತೇನೆ ಅರಮನೆಯ. ಏನಂತ ಆಲೋಚನೆ ಮಾಡಿದ್ವಿ? ಏನಂತ ಆಲೋಚನೆ ಮಾಡಿದ್ವಿ? ಯಾಕೆ ಹೀಗೆ ವರ್ತನೆ ಇವತ್ತು ನಿನ್ನ? ನಾನೊಬ್ಬ ಇಲ್ಲಿ ನಿಂತಿದ್ದೇನೆ. ಎಂತದ್ದು ನಾನು ಕಂಬವ? ಏನು ನನಗೆ ಕಣ್ಣು ಕಾಣುವುದಿಲ್ಲ ಅಂತ ಭಾವಿಸಿದೀಯಾ? ಕಂಡ್ರೆ ನನ್ನಲ್ಲಿ ಹೇಳದೆ ಕೇಳಿದ ನೇರ ಹೋಗ್ತಾ ಇದೆಯಲ್ಲ. ಏನು ನಿನ್ನ ಅಪ್ಪನ ಮನೆ? ದ್ವಾರಪಾಲಕ ಮಹಾಶಯರೇ. ದೂತ ಅಲ್ಲ, ದೂತರೇ. ಕುರುಡ? ಕುರುಡ? ಕಣ್ಣು ಕಾಣುವುದಿಲ್ಲ ನಿನಗೆ? ಯಾರು ಹೇಳಿದ ಕುರುಡ ಅಂತ? ನನಗೆ ಕಣ್ಣು ಕಾಣುತ್ತಿಲ್ವ? ನಿನಗೆ ಕಣ್ಣು ಕಾಣುತ್ತಿಲ್ವ? ಈಗ ನಿನ್ನ ಕಣ್ಣು ಮುಖದ ಮೇಲೆ ಉಂಟಲ್ಲ, ನೆತ್ತಿಯ ಮೇಲೆ ಉಂಟು? ಮುಖದ ಮೇಲೆ ಉಂಟು. ಮತ್ತೆ ಏನು ಈ ವರ್ತನೆ ನಿನ್ನದು? ಏನು ಹೊಸತಾಗಿ ನೋಡ್ತಾ ಇದೆಯಾ ನೀನು ನನ್ನನ್ನು? ಹಾಗಾದ್ರೆ ನೀನು ಬಹಳ ಹಳಬನ. ನಿತ್ಯವೂ ಕೂಡ ಅರಮನೆಯಿಂದ ಒಳಗೆ ಹೊರಗೆ ಹೋಗುವಾಗ ನಿನಗೆ ಗೊತ್ತಾಗ್ಲಿಲ್ವಾ ಯಾರು ಅಂತ? ನಿನಗೆಲ್ಲ ಅನ್ನದಾತಾರ, ನಿನಗೆಲ್ಲ ಎಂತದು ಅನ್ನದಾತ? ಯಾರು? ನಾನೇ. ನೀನಾ? ಒಮ್ಮೆ ಸುಮ್ಮನೆ ಕೂತ್ಕ. ಯಾಕೆ? ನಮ್ಮ ಅನ್ನದಾತ ಯಾರು? ತ್ರಿಶಂಕು ಭೂಪಾಲ. ಅವರು ನಮಗೆ ಅನ್ನದಾತರು. ಅವರು ವೇತನ ಕೊಡುವ ಅಂತಲ್ಲಿ ಎಂತದು? ನೀನು ಅನ್ನದಾತನ? ನೀನು ಅನ್ನದಾತನ? ನೀನು ಎಣ್ಣೆದಾತ? ಎಣ್ಣೆದಾತ ನೀನು. ತ್ರಿಶಂಕು ಯಾರು ಗೊತ್ತುಂಟ ನಿನಗೆ? ತ್ರಿಶಂಕು ಮತ್ತೆ ನಾನೇ ಅಲ್ವೇನಾ? ಯಾರು? ನೀನೇನು ಹೊಸದಾಗಿ ನೋಡಿದವರ ಹಾಗೆ ಮಾತಾಡ್ತಾ ಇದ್ದ? ಅಯ್ಯೋ ಇದೆಯೇ, ಎಂತೆಂತ ಹುಚ್ಚರೆಲ್ಲ ಬರ್ತಾರೆ. ತ್ರಿಶಂಕು ಅಂತ ಹೇಳಿದ್ರೆ ಈಗ ಮಾತಿನ ಮೇಲೆ ನಿಗಾ ಇರಲಿ, ಜಾಗ್ರತೆ. ಏನು ನಿಗಾ? ಏನು ಇಲ್ಲಿ ಬಾ. ಅದೆಲ್ಲ ಸಾಯ್ಲಿ. ಒಳಗೆ ಮಗ ಇದ್ದಾನ, ಹರಿಶ್ಚಂದ್ರ ಇದ್ದಾನ. ಒಂದೇ ಬಿಟ್ಟು ತಲೆಗೆ ಬಡಿಲ್ಲ. ಎಂತದು? ಎಂತದು? ಒಳಗೆ ಹರಿಶ್ಚಂದ್ರ ಇದ್ದಾನ. ಹರಿಶ್ಚಂದ್ರ? ಹರಿಶ್ಚಂದ್ರ ಇದ್ದಾನ ಅಂತ ಕೇಳಲಿಕ್ಕೆ ನೀನು ಯಾವನು? ಯಾರು? ಯಾರು? ನಮ್ಮ ಯುವರಾಜರು, ತ್ರಿಶಂಕು ಭೂಪಾಲರ ಮಗ ಹರಿಶ್ಚಂದ್ರ ರಾಯರು. ಅವರನ್ನು ಹರಿಶ್ಚಂದ್ರ ಇದ್ದಾನ ಅಂತ ಕೇಳ್ತಾರೆ. ಈಗ ನಿನ್ನ ಅಜ್ಜಿ ಮೂಗಿಗೆ ಹೊಡಿತೇನೆ. ಇಲ್ಲಿ ಬಾ. ನೀನು ಒಂದು ಕೆಲಸ ಮಾಡಿ, ಎಂತ? ನೇರ ಹೋಗು. ನಿನ್ನ ಯುವರಾಜ ಅಂತ ಹೇಳಿದೆಯಲ್ಲ, ನಿನ್ನ ಯುವರಾಜನಲ್ಲಿ ಹೋಗಿ ಹೇಳು. ಯುವರಾಜನಲ್ಲಿ ಅಲ್ಲ, ಯುವರಾಜರಲ್ಲಿ ಹೇಳು. ಯುವರಾಜರಲ್ಲಿ ಹೋಗಿ ಹೇಳು, ಏನು? ನಿನ್ನ ಅಪ್ಪ ಬಂದಿದ್ದಾರೆ. ಎಂತದದು? ಇದರಲ್ಲಿ ನಿನ್ನ ನೆತ್ತಿಗೆ ಬಡಿಬೇಕಾ? ಯಾಕೆ? ನಿನ್ನ ಅಪ್ಪ ಬಂದಿದ್ದಾನೆ. ಯಾರು ಅಪ್ಪ? ನಾನೇ ಹರಿಶ್ಚಂದ್ರನ ಅಪ್ಪ ಅಲ್ವೇ? ಅಷ್ಟು ಗೊತ್ತಾಗುದಿಲ್ವ ನಿನಗೆ? ಅಯ್ಯೋ ದೇವ್ರೇ, ಇಲ್ಲಪ್ಪ. ನಿನ್ನ ನೋಡುವಾಗ ತ್ರಿಶಂಕು ಮಹಾರಾಜ ಅಲ್ಲ. ನೀನು ಯಾರು ಅಂತ ನಿನಗೆ ಗೊತ್ತುಂಟ? ಚಾಂಡಾಲ ಮೈಯೆಲ್ಲ ದ್ವಾರಪಾಲಕರಿಂದ ಕ್ರೂರವಾಕ್ಯಕ್ಕೆ ನಿಜ ಶರೀರವನ್ನು ಪರೀಕ್ಷಿಸಿದ ನಿಜ ಶರೀರವನ್ನು ಪರೀಕ್ಷಿಸಿದ
ಕ್ರೂರವಾಕ್ಯಕ್ಕೆ ನಿಜ ಶರೀರವನ್ನು ಪರಿಪಿಸಿವ ಶಿವ 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 ಎಂತಹ ಪರಿಸ್ಥಿತಿ ನನ್ನ ಪಾಲಿಗೆ ಬಂದದಾಗಿತ್ತು. ದ್ವಾರಪಾಲಕರಾಡಿದಂತಹ ಮಾತನ್ನು ಕೇಳಿದಂತಹ ಮೇಲೆ ನನ್ನನ್ನು ನಾನೇ ಪರೀಕ್ಷಿಸುವುದಕ್ಕೆ ಮುಂದಾದ್ರೆ ಎಂತಹ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ ನಾನು. ವಾಸಿಷ್ಠರಾಡಿರುವಂತಹ ಶಾಪ ನನ್ನ ಬಾಳಿಗೆ ತಟ್ಟಿ ಹಾಯಿತೆ. ನನ್ನ ಜೀವನದಲ್ಲಿ ಇಂತಹ ಕಹಿಯ ಅನುಭವ ಆದೀತು ಅಂತ ನಾನು ಜೀವನಮಾನದಲ್ಲಿ ಎನಿಸಿದವನ ನಾನಲ್ಲ. ಇಂತಹ ಒಂದು ಕಹಿಯ ಅನುಭವ ಆಗುತ್ತದೆ. ಶಾಪ ಎನ್ನುವಂತಹ ಆಯುಧದಿಂದ ನನ್ನ ಜೀವನ ಸೌಧವನ್ನೇ ಘಾತಿಸಿಕೊಂಡಂತಹ ಪರಿಣಾಮ ಅವರು ಹೇಳಿದ ಹಾಗೆ ಅದೇ ರೂಪ ನನಗೆ ಬರುವುದಕ್ಕೆ ಆರಂಭವಾಗಿದೆ. ಏನು ಮಾಡಲಿ, ಯಾರಲ್ಲಿ ಹೇಳಲಿ ನನ್ನ ಕಷ್ಟವನ್ನು? ನಿತ್ಯವೂ ನನ್ನನ್ನು ನೋಡುತ್ತಾ ಇದ್ದಂತಹ ದ್ವಾರಪಾಲಕರ ಈ ರೀತಿಯಾಗಿ ಹಂಗಿಸ್ತಾ ಇದ್ದಾರೆ ಅಂತ ಆದರೆ ಹಾಗಿದ್ರೆ ನನ್ನ ಪರಿಸ್ಥಿತಿ ಎಲ್ಲಿಯವರೆಗೆ ಬಂದು ಮುಟ್ಟಿರುವುದಕ್ಕೆ ಸಾಧ್ಯವಿಲ್ಲ. ಎಳವೆಯಿಂದಲೂ ಕೂಡ ಕಷ್ಟವನ್ನೇ ಅನುಭವಿಸಿದೆ, ಈಗಲೂ ಕೂಡ ಅದನ್ನೇ ಅನುಭವಿಸುವಂತಹ ಪರಿಸ್ಥಿತಿ ನನ್ನ ಪಾಲಿಗೆ ಬಂದಿದೆ ಅಂತಾದರೆ ಇವರು ಕೂಡ ಪರಿಚಯ ಹಿಡಿಯುವಂತಹ ಸ್ಥಿತಿಯಲ್ಲಿಲ್ಲ. ಹಾಗಿದ್ರೆ ನೇರವಾಗಿ ಮುಂದುವರಿದರೂ ಕೂಡ ಮತ್ತೂ ಕೂಡ ನನಗೆ ಅದೇ ಪರಿಸ್ಥಿತಿ ಎದುರಾಗುತ್ತದೆ. ಹಾಗಾಗಬಾರದು. ಸತ್ಯ ವಿಚಾರವನ್ನು ನನ್ನ ಮಗನಾಗಿರುವಂತಹ ಹರಿಶ್ಚಂದ್ರನಿಗೆ ತಿಳಿಸಬೇಕು. ಹಾಗಲಿ ಇವರಿಗೆಲ್ಲ ದೊರೆಗಳು ಸಲುಗೆ ಕೊಟ್ಟದ್ದು ಹೆಚ್ಚಾಯಿತು. ಬಂದು ಬಂದು ಒಳಗೆ ಹೋಗಲಿಲ್ವ ನೀನು? ನೀನು ಇನ್ನೂ ಹೋಗಲಿಲ್ವ ನೀನು? ಮಾರಿ ಹಿಡಿದವನೇ ಪುಣ್ಯಾತ್ಮ, ಇಲ್ಲಿ ಎಂತದು? ನೀನು ಮಹಾನುಭಾವ, ಆ ನೀನು ಸಾಮಾನ್ಯನಲ್ಲ. ನೀನು ಈಗ ಗೊತ್ತಾಗ್ತದೆ. ನೀನು ಯಾರು, ನಿನ್ನ ಯೋಗ್ಯತೆ ಏನು ಅಂತ ನನಗೀಗ ಅರ್ಥ ಆಗುತ್ತಾ ಇದೆ. ಆದರೆ ಒಂದು ಬಂದಿರುವಂತಹ ನಾನು ನೋಡು, ನೀನು ಒಳಗೆ ಛತ್ರಕ್ಕೆ ಹೋಗು, ಊಟ ಮಾಡು, ಅಲ್ಲಿಂದ ದಕ್ಷಿಣ ತಕೋ. ಈಗ ಹೋಗು, ಆಯ್ತಾ? ಊಟ ಮಾಡುವಂತಹ ವ್ಯವಧಾನ ನನಗಿಲ್ವೋ? ನಿನ್ನ ಒಡೆಯರನ್ನು ಕಾಣಬೇಕು, ಅವನಲ್ಲಿ ಮಾತಾಡಿಕೊಂಡು ಹೋಗಬೇಕು ಎನ್ನುವಂತಹ ಉದ್ದೇಶದಿಂದ ಬಂದಿದ್ದೆ. ಒಂದು ಅವಕಾಶ ಮಾಡಿಕೊಡ್ತೀಯ ನನಗೆ? ನಾನು ಹೋಗಬೇಕು. ಹರಿಶ್ಚಂದ್ರನಲ್ಲಿ ಮಾತಾಡಬೇಕು. ಪದೇ ಪದೇ ಹರಿಶ್ಚಂದ್ರ ಹರಿಶ್ಚಂದ್ರ ಅಂತೇಳಿ ಏಕವಚನದಲ್ಲಿ ಮಾತಾಡಿದ್ರೆ ಜಾಗ್ರತೆ. ಬೇಡ ಪುಣ್ಯಾತ್ಮ, ನಿನ್ನ ಅರಸನನ್ನು ನೋಡುವಂತಹ ಒಂದು ಅವಕಾಶ ನನಗೆ ಮಾಡಿಕೊಡು. ಅದು ಅವಕಾಶ ಮಾಡಿಕೊಡುವ. ನಾನು ಹೋಗ್ತೇನೆ, ಹೋಗಿ ಹೇಳ್ತೇನೆ. ಒಂದು ವೇಳೆ ನೀನು ಹೇಳಿದ್ದು ಸುಳ್ಳು ಅಂತಾದ್ರೆ ಈಗ ಎಂತದು? ಕತ್ತಿ ನಿನ್ನ ತಲೆ ಕಚಕ ಉಂಡೆ ನನ್ನ ಕೈಯಿಂದ ಅದು ಮತ್ತೆ ನೋಡಿಕೊಳ್ಳು. ನೀನು ಮೊದಲು ನಾನು ಬಂದಿರುವಂತಹ ವಿಚಾರವನ್ನು ಹೇಳು. ಒಬ್ಬ ಬಂದಿದ್ದಾನೆ ಅಂತ ಹೇಳ್ತಾನೆ. ಸ್ವಲ್ಪ ಅವಸರ ಉಂಟು ನನಗೆ, ಬೇಗ ಹೇಳು. ಅಪ್ಪ ಮಗನ ಸುದ್ದಿ ತಿಳಿದ ಜಾಗ್ರತೆ. ಒಂದು ವೇಳೆ ನಾನು ಹೇಳುವಾಗ ನೀನು ಹೇಳಿದ್ದು ಸುಳ್ಳು ಅಂತಾದ್ರೆ ಕಚಕ ಅದು ಆಮೇಲೆ ನೋಡಿ. ಹೋಗಿದ್ದ ನೋಡೋಣ. ಒಂದು ಹೆಜ್ಜೆ ಮುಂದೆ ಇಡಬೇಡ, ಅಲ್ಲಿ ನಾನು ಹೋಗೋದು ನನ್ನ ಹಿಂದೆ ಬರ್ತದೆ. ಮಾರಿ ಸಂತಾನದವ ಹಾಳಾಗಿ ಮಣ್ಣು ತಿಂದು ಹೋಗಿದ್ದೆ.